ಭಟ್ಕಳದಲ್ಲಿ ಸ್ಪಂದನ ಚಾರಿಟೇಬಲ್ ಟ್ರಸ್ಟ್ ಭಟ್ಕಳ ಹಾಗೂ ರಂಜನ್ ಇಂಡಿಯನ್ ಏಜೆನ್ಸಿ ಭಟ್ಕಳ ಸಹಯೋಗದಲ್ಲಿ ಜುಲೈ 18, 19 ಮತ್ತು 20ರಂದು ಹಲಸು ಮತ್ತು ಹಣ್ಣಿನ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಾವರ ಹಲಸು ಮೇಳದ ಆಯೋಜಕ ಗಣೇಶ್ ಶೆಟ್ಟಿ ಹೇಳಿದರು. ಮಂಗಳವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬ್ರಹ್ಮಾವರದಲ್ಲಿ ತಿಂಗಳ ಹಿಂದೆ ರೋಟರಿ ಕ್ಲಬ್ ವತಿಯಿಂದ ಹಲಸು ಮೇಳವನ್ನು ಆಯೋಜಿಸಿ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿವೆ. ಹಲಸಿನ ಹಣ್ಣನ್ನು ಕಡೆಗಣಿಸುವ ಬದಲು ಅದರಿಂದ ತಯಾರಿಸುವ ಉತ್ಪನ್ನಗಳನ್ನು ಜನರಿಗೆ ತಲುಪಿಸುವ ಉದ್ದೇಶ ಹೊಂದಿದ್ದೇವೆ. ಬ್ರಹ್ಮಾವರದಲ್ಲಿ ನಡೆದ ಹಲಸು ಮೇಳದಲ್ಲಿ ಅಂದಾಜು 140 ಸ್ಟಾಲ್ ಅವಕಾಶ ನೀಡಲಾಗಿದ್ದು, ಭಟ್ಕಳದಲ್ಲಿ 60ರಿಂದ 70 ಸ್ಟಾಲ್ಗಳು ಇರಲಿವೆ ಎಂದರು. ಒಂದು ವೇದಿಕೆ ಕೊಟ್ಟಿತ್ತು. ಏನಂತ ಹೇಳಿದ್ರೆ, ಹಲಸು ಉತ್ಪನ್ನಗಳ ಜೊತೆಗೆ ಕೆಲವು ಹೋಮ್ ಪ್ರಾಡಕ್ಟ್ ಮನೆಯಲ್ಲೇ ಮಾಡುವಂತ ಕೆಲವರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವರಿಗೊಂದು ವೇದಿಕೆ ಕೊಡ್ಲಿಕ್ಕೆ ನಾವು ರೋಟರಿ ಕ್ಲಬ್ ಬ್ರಹ್ಮಾವರದಿಂದ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ಪಾಸ್ಟ್ ಪ್ರೆಸಿಡೆಂಟ್ ಆಕ್ಚುಲಿ ಅಲ್ಲಿ ರೋಟರಿ ಕ್ಲಬ್ ಇದು. ಈ ವರ್ಷ ನಾವು ಶಿವಾನಿ ಮೇಡಮ್ ಜೊತೆಗೆ ನಮ್ಮ ಕೆಲವರು ಆತ್ಮೀಯರ ಭಟ್ಕಳದ ಕೇಳಿದಾಗ ಭಟ್ಕಳದಲ್ಲಿ ಮಾಡುವ ಅಂತ ಹೇಳಿ ವಾದ್ರಾಜ ಡಾಕ್ಟರ್ ಮುರುಡೇಶ್ವರ ಅವರು ಕೂಡ ಭಟ್ಕಳ ಬಂದಿದ್ರು. ಹಾಗೆ ಮಾಡುವ ಅಂತ ಹೇಳಿದಾಗ ಹಾಲ್ ನೋಡ್ಲಿಕ್ಕೆ ನಾವು ಹೀಗೆ ಬಂತು. ಸುಮಾರು ಹಾಲ್ ಎಲ್ಲ ನೋಡ್ತು. ಇಲ್ಲಿ ಶಕುನ್ ಹಾಲ್, ಆಮೇಲೆ ಈ ಕಡೆ ಸುಮಾರು ಹಾಲ್ ನೋಡಿದಾಗ ಯಾವುದು ಫ್ರೀ ಇರ್ಲಿಲ್ಲ. ಕೆಲವುದು ನಮ್ಮ ರಾಘವೇಂದ್ರ ಸಭಾಭವನ ಫ್ರೀ ಇತ್ತು, ಅದಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಇದೊಂದು ವೇದಿಕೆ ಏನಂತ ಹೇಳಿದ್ರೆ, ನಮ್ಮ ಹಲಸು ಉತ್ಪನ್ನ ಗೊತ್ತಿರ್ಬೋದು ನಿಮ್ಗೆ. ನಮ್ಮ ಹಿಂದಿನವರಿಂದ ಅದೇನ ಇವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೋ ಏನೋ ಆಗುತ್ತೆ ಅಂತ ಹೇಳಿ ಜನ ಅದನ್ನ ಸ್ವಲ್ಪ ಕಡೆಗಣಿಸ್ತಾ ಬಂದ್ರು. ಆದ್ರೆ ನಾವು ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಆದ್ರೆ ಹಲಸು ಮೇಳದಿಂದ ಏನಾಯ್ತು ಅಂತ ಹೇಳಿದ್ರೆ, ನಾವು ಹಲಸಿನ ಕಾಯಿ ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಎಲ್ಲದೂ ಕೂಡ ಯೂಸ್ ಆಗ್ತಾ ಬಂತು. ಬಹುಶಃ ನೀವು ನಾಡ್ದು ನೋಡ್ಬೋದು, ಹಲಸಿನ ಹಣ್ಣಿನ ಹೈಯೆಸ್ಟ್ ಯೂಸ್ ಆಗ್ತದೆ ಎಲ್ಲದ್ರಲ್ಲೂ. ಅಂದ್ರೆ ಹಲಸಿನ ಹೋಳಿಗೆ ಇರ್ಬೋದು, ಜಿಲೇಬಿ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಅಂದ್ರೆ ಐಟಮ್ ಒಂದೇ ಹಲಸೆ. ಆದ್ರೆ ಅದ್ರ ಬೇರೆ ಬೇರೆ ತರದ ಹಲ್ವಾ, ಆಮೇಲೆ ಈ ತರದೆಲ್ಲ ಯೂಸ್ ಆಗುತ್ತೆ. ನಮ್ಮ ಉದ್ದೇಶ ಅಷ್ಟೇ. ಭಟ್ಕಳದಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಹುಶಃ ನಾನು ಒಂದು 2 ದಿನ ನಾನು ಹಿಂದೆ ಇದ್ದೆ. ನಾವು ತುಂಬಾ ಜನರಿಗೆ ಒಳ್ಳೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಭಟ್ಕಳದಲ್ಲಿ ಕೂಡ ಇದು ಆಗ್ಬೇಕು ಅಂದೇಳಿ ಮಾಡ್ತಿದ್ದಾರೆ. ಬಹುಶಃ ಅದು ನಮ್ಗೆ ಖುಷಿಯ ವಿಚಾರ. ಮುಂದಿನ ದಿನದಲ್ಲಿ ಇನ್ನೊಂದು ವರ್ಷದಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡುವ. ನಮ್ಮ ಸ್ಪಂದನದವರು ಜೊತೆಗೆ ರಂಜನ್ ಗ್ಯಾಸ್, ನಮ್ಮ ರಂಜನ್ ಇಂಡಿಯನ್ ಗ್ಯಾಸ್ ಅವರ ಸಹಕಾರದಿಂದ ಬಹುಶಃ ಇಷ್ಟು ದೊಡ್ಡ ಲೆವೆಲ್ ಆಗ್ಲಿಕ್ಕೆ ಕಾರಣ ಆಯ್ತು. ಸ್ಪಂದನದವರು ಕೂಡ ಜೊತೆಗೆ ಲೋಕಲ್ ನಮ್ಮ ಕೃಷಿಕರು ಜೊತೆಗೆ ನಮ್ಮ ಇವರು ಕೂಡ ಸಹಕಾರ ನೀಡಿದರು. ನಮ್ಮ ಉದ್ದೇಶ ಇಷ್ಟೇ, ನಾಡ್ದು ಬಂದಾಗ ನಮ್ಗೆ 70% ವರೆಗೆ ಹಲಸು ಉತ್ಪನ್ನ ಇರುತ್ತೆ. ಇನ್ನು ಉಳಿದು ಸ್ವಲ್ಪ ಬೇರೆ ಬೇರೆ ಉತ್ಪನ್ನ ಬೈ ಪ್ರಾಡಕ್ಟ್ಗೆ ಕೆಲವು ಇಳಕಲ್ ಸಾರಿ ಇರ್ಬೋದು, ಅಥವಾ ಆಯುರ್ವೇದ ಉತ್ಪನ್ನಗಳಿರ್ಬೋದು, ಅಥವಾ ಕೆಲವು ಹೋಮ್ ಪ್ರಾಡಕ್ಟ್ಸ್ ಮಾಡ್ಕೊಂಡ್ ಬರ್ತಾರೆ, ಕಾಸ್ಮೆಟಿಕ್ ಎಲ್ಲ ಕೆಲವು ಅವ್ರದ್ದು. ಅಂದ್ರೆ ಎಲ್ಲ ನ್ಯಾಚುರಲ್, ಯಾವುದೇ ವಿದೇಶಿ ಕಂಪ್ನಿಗಳಿಲ್ಲ. ನಮ್ಮ ಹೆಚ್ಚಿನದೆಲ್ಲ ನಮ್ಮ ಇಲ್ಲಿದೆ ಲೋಕಲ್ ಕಂಪ್ನಿಗಳಿರುತ್ತೆ. ಆ ಉತ್ಪನ್ನಕ್ಕೆ ಒಂದು ವೇದಿಕೆ ಕೊಡಬೇಕು. ನಿಮ್ಗೆ ಗೊತ್ತಿರ್ಬೋದು, ಆನ್ಲೈನ್ ಡಿಮಾರ್ಟ್ ಎಲ್ಲ ಬಂದು ಈಗ ಏನಾಗಿದೆ ಅಂದ್ರೆ ಸಣ್ಣ ಸಣ್ಣ ಉದ್ಯಮದಾರರು ಬಾರಿ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಒಂದು ವೇದಿಕೆ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈಗ ಯಾಕಂದ್ರೆ ಮಂಗಳೂರೆಲ್ಲ ತುಂಬಾ ಕಷ್ಟ ಆಗ್ತದೆ. ಆ ವೇದಿಕೆ ಕೊಡ್ಲಿಕ್ಕೆ ನಾವು ಮಾಡ್ತಿದ್ವಿ ಅಷ್ಟೇ, ಬೇರೆ ಅಂತ ಉದ್ದೇಶ ಇಲ್ಲ. ನಾವು ಇಲ್ಲಿ ಮುಂದೆ ವೇದಿಕೆ ನಾವು ಉತ್ತರ ಕನ್ನಡದಲ್ಲಿ ಪ್ರಥಮ ಬಾರಿ ಮಾಡ್ತಿದ್ವಿ. ಮುಂದಿನ ದಿನದಲ್ಲಿ ಕುಮಟಾ, ಸಿರ್ಸಿಯಲ್ಲಿ ಕೂಡ ಆಲ್ರೆಡಿ ನಮ್ಗೆ ಬಂದಿದೆ. ಒಂದು ಕಡೆ ಮಾಡುವಂತ ಉದ್ದೇಶ ಇದೆ. ಈಗ ಸ್ಪಂದನದವರು ಮುಖ್ಯವಾಗಿ ಹಲಸು ಉತ್ಪನ್ನಗಳು, ವಿಶಿಷ್ಟ ಪದಾರ್ಥಗಳು ಈ ಮೇಳದಲ್ಲಿ ಲಭ್ಯ ಇರಲಿದೆ. ಮೇಳದಲ್ಲಿ ಕೆಂಪು ಹಲಸು, ಚಂದ್ರ ಹಲಸು, ವಿವಿಧ ಸ್ಥಳೀಯ ಮಾವಿನ ಹಣ್ಣುಗಳು, ಹಲಸಿನ ಹಣ್ಣಿನ ಖಾದ್ಯಗಳಾದ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಸಾಟ್, ಹಲಸಿನ ಕಡಬು, ಹಲಸಿನ ಮುಳ್ಕ, ಹಲಸಿನ ಕೇಸರಿ ಭಾತ್, ಹಲಸಿನ ಪಾಯಸ, ಹಲಸಿನ ಹಪ್ಪಳ, ಹಲಸಿನ ಚಿಪ್ಸ್, ಹಲಸಿನ ಗಜ್ಜನ ಉಪ್ಪಿನಕಾಯಿ, ಹಲಸಿನ ಪೋಡಿ, ಹಲಸಿನ ಕಬಾಬ್, ಹಲಸಿನ ಐಸ್ ಕ್ರೀಮ್, ಹಲಸಿನ ಮಿಲ್ಕ್ ಶೇಕ್, ಹಲಸಿನ ಪತ್ರೋಡೆ ಸೇರಿದಂತೆ 70% ಹಲಸು ಉತ್ಪನ್ನ ಸಿಗಲಿದ್ದು, ಇನ್ನುಳಿದಂತೆ ಅಪ್ಪೆ ಬಿಡಿ ಉಪ್ಪಿನಕಾಯಿ, ಮಾವಿನ ಸಾಟ್, ನರ್ಸರಿ ತರಕಾರಿ, ಗಡ್ಡೆ ಮತ್ತು ಬೀಜಗಳು, ಆಯುರ್ವೇದಿಕ್ ಮತ್ತು ಉತ್ಪನ್ನಗಳು, ಖಾದಿ ಬಟ್ಟೆಗಳು, ಸ್ವದೇಶಿ ಬಟ್ಟೆಗಳು, ಹೂವಿನ ಗಿಡ ಮತ್ತು ಸಸ್ಯಗಳು, ಹಲಸಿನ ಗಿಡ, ಗೃಹ ಉತ್ಪನ್ನಗಳು, ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಜರುಗಲಿದೆ ಎಂದರು. 40 ಸ್ಟಾಲ್ ಮೇಲೆ ಇರುತ್ತೆ. ಇಲ್ಲಿ ಒಂದು 60ರಿಂದ 70 ಸ್ಟಾಲ್. ಯಾಕಂದ್ರೆ ನಮ್ಗೀಗ ಅವ್ರು ಕರ್ಕೊಂಬಂದು ಇಂಪಾರ್ಟೆಂಟ್ ಅಲ್ಲ, ಕರೆದ ಮೇಲೆ ನಮ್ಗೆ ಇಲ್ಲಿ ಅವರು ವ್ಯವಸ್ಥೆ ಮಾಡಬೇಕು. ಹಲಸಿನ ಹಣ್ಣು ಮಾಡೋದು, ಕಟ್ ಮಾಡೋದು ಮಿಷನ್ ಪುತ್ತೂರಿಂದ ಒಬ್ರು ಅನಂತ್ ಪ್ರಸಾದ್ ಅಂತ, ನೀವು ಹಲ್ಲು ಕಟ್ ಮಾಡೋದು ಅದ್ರದ್ದೆಲ್ಲ ಐಟಮ್ ಬರುತ್ತೆ. ನನಗೆ ಹೇಳ್ತಾ ಹೋದ್ರೆ, ಈಗ ನಿಮ್ಗೆ ಎಕ್ಸಾಂಪಲ್ ಹಲಸು, ಚಂದ್ರ ಹಲಸು ಮತ್ತೆ ಇಂಡೋನೇಷಿಯನ್ ಹಲಸು ಬರುತ್ತೆ. ಅದಾದ್ಮೇಲೆ ಹೋಳಿಗೆ, ಜಿಲೇಬಿ, ಹಲಸಿನ ಸಾಟು, ಹಲಸಿನ ಕಡಬು, ಹಲಸಿನ ಮುಳುಕ, ಹಲಸಿನ ಕೇಸರಿ ಭಾತ್, ಹಲಸಿನ ಪಾಯಸ, ಹಲಸಿನ ಶೀರಾ, ಹಲಸಿನ ಹಪ್ಪಳ, ಹಲಸಿನ ಚಿಪ್ಸು, ಹಲಸಿನ ಗುಜ್ಜದ ಉಪ್ಪಿನಕಾಯಿ, ಹಲಸಿನ ಪೋಡಿ, ಹಲಸಿನ ಕಬಾಬು, ಹಲಸಿನ ಐಸ್ ಕ್ರೀಮು, ಹಲಸಿನ ಮಿಲ್ಕ್ ಶೇಕ್ ಬರುತ್ತೆ. 2 ಸ್ಟಾಲ್ ಇದೆ ಹಲಸಿನ ಮಿಲ್ಕ್ ಶೇಕ್.
ನಾರ್ಮಲಿ ನಿಮ್ಗೆ ಗೊತ್ತಿರ ಅದು ಮಿಲ್ಕ್ ಶೇಕ್ ಕೂಡ ಬರುತ್ತೆ, ಒಳ್ಳೆ ಉಪ್ಪಿನ ಹಣ್ಣಿನ ಬರ್ತಾ ಇದಾರೆ ಅವರು. ಆಮೇಲೆ ಹಲಸಿನ ಪತ್ರೊಡೆ, ಅಪ್ಪೆ ಮೇಡಿ ಉಪ್ಪಿನಕಾಯಿ, ಮಾವಿನ ಸಾಟ್, ನರ್ಸರಿ ತರಕಾರಿ ಗಡ್ಡೆಗಳು, ಹೂವಿನ ಗಡ್ಡೆಗಳೆಲ್ಲ ಬರುತ್ತೆ, ಗೊತ್ತಿರ್ಬೋದು ನಿಮ್ಗೆ, ಮಡಿಕೇರಿ ಎಲ್ಲಿಂದೆಲ್ಲ ಬರ್ತದೆ ಆ ಸೇವಂತಿ ಕೆಲವು ಗಡ್ಡೆಗಳೆಲ್ಲ ಬರುತ್ತೆ, ಅದೆಲ್ಲ ನಿಮ್ಗೆ ಬರ್ತಾ ಇದೆ. 2 ಸ್ಟಾಲ್ ಇದೆ. ಅದು ಆಯುರ್ವೇದಿಕ್ ಉತ್ಪನ್ನಗಳು, ಖಾದಿ ಮತ್ತೆ ಸ್ವದೇಶಿ ಉತ್ಪನ್ನಗಳು, ಹೂವಿನ ಗಿಡ, ಸಸ್ಯಗಳು, ಹಲಸಿನ ಗಿಡ, ಗೃಹ ಉತ್ಪನ್ನಗಳು ಮತ್ತೆ ಬೇರೆ ಎಲ್ಲಾ ವೆರೈಟಿಗಳು ಬರುತ್ತೆ ಬೇರೆ ಬಿಟ್ಟ. ಬಹುಶಃ ಎಲ್ಲ ಅಂದ್ರೆ ಒಂದೇ ವೇದಿಕೆಯಲ್ಲಿ ನಿಮ್ಗೆಲ್ಲಾ ಉತ್ಪನ್ನಗಳು ಸಿಗುವಂತ ಒಂದು ಅವಕಾಶವನ್ನ ನಾವು ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಮುಂದಿನ ವರ್ಷ ದೊಡ್ಡದು ಆಗ್ಲಿ ಅಂತ. ಈ ವರ್ಷ ನಾವು 70 ಸ್ಟಾಲ್, ಬಹುಶಃ 70 ಸ್ಟಾಲ್ ಅಲ್ಲಿ ಬರುತ್ತೆ, ಇನ್ನೂ ಬರ್ತದೆ. ಅದು ನಾವು ಎಂತ ಹೇಳಿದ್ರೆ ನಾವು ಲಿಮಿಟ್ ಮಾಡ್ಕೊಂಡಿದೀವಿ. ಜಾಸ್ತಿ ಬಂದ್ರೆ ನಮ್ಗೂ ಅವರಿಗೂ ಸಮಸ್ಯೆ ಆಗ್ಬಾರ್ದು. ಮತ್ತೆ ನಮ್ಗೆ ಜಾಗದ್ದು ಕೂಡ ಅಲ್ಲಿ ರಾಘವೇಂದ್ರ ಸಭಾಭವನ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಸ್ಟಾಲ್ಗಳು ಇಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಒಂದು ಲಿಮಿಟ್ ಇದೆ. ಎಂಟ್ರಿ ರಾಘವೇಂದ್ರ ಮಾಡೋದು ಒಳಗಿರೋದಿಲ್ಲ, ಆ ರೋಡ್ ಸೈಡ್ ಅಲ್ಲಿ ಎಂಟ್ರಿ ಇರುತ್ತೆ ನಿಮ್ಗೆ. ಎಂಟ್ರಿ ರೋಡ್ ಒಳಗಿಂದ ಹೋಗಿ ಮುಂದೆ ಇದೆ. ಪಾರ್ಕಿಂಗ್ ನಿಮ್ಗೆ ಗೊತ್ತಿದೆ, ಹೈವೇ ಅಲ್ಲೇ ನಿಲ್ಲಿಸ್ಬೇಕಾಗತ್ತೆ ಪಾರ್ಕಿಂಗ್, ಅಂದ್ರೆ ಎಂಟ್ರಿ ಒಳಗಿರೋದಿಲ್ಲ. ನೀವು ಹೊರಗಡೆಯಿಂದ ರಸ್ತೆಯಿಂದ ಒಳಗೆ ಕೊಟ್ಟು ಅಲ್ಲಿ ಒಳಗೊಂದು ಹಿಂದ್ ಗೇಟ್ ಇದೆ, ಆ ಗೇಟ್ ಇಂದ ಎಂಟ್ರಿ ಕೊಡ್ತೀವಿ. ಎಂಟ್ರಿ ಆದ ಕೂಡಲೇ ನರ್ಸರಿ ಫಸ್ಟ್ ಇದೆಲ್ಲ ಇರುತ್ತೆ, ಹಣ್ಣುಗಳು, ಹಲಸಿನ ಹಣ್ಣು ಇದೆಲ್ಲ ತುಮಕೂರಿಂದ ಮತ್ತೆ ಮಂಗಳೂರಿಂದ. ಈ ಮೇಳದಿಂದ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಸ್ಥಳೀಯ ವ್ಯಾಪಾರಿಗಳಿಗೆ ಅನುಕೂಲವಾಗಬೇಕೆಂಬ ಮತ್ತು ಸ್ವದೇಶಿ ವಸ್ತುಗಳ ಬೇಡಿಕೆ ಹೆಚ್ಚಾಗಬೇಕೆಂಬ ಉದ್ದೇಶ ನಮ್ಮದು. ಮುಂದಿನ ದಿನದಲ್ಲಿ ಕುಮಟಾ ಶಿರಸಿಯಲ್ಲಿಯೂ ಮಾಡಲಿದ್ದೇವೆ. ಸ್ಥಳೀಯ ವಿವಿಧ ಹಣ್ಣು ಬೆಳೆಗಾರರಿಗೂ ಉಚಿತ ಸ್ಟಾಲ್ ನೀಡಲಿದ್ದೇವೆ ಎಂದರು. ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕಿ ಶಿವಾನಿ ಶಾಂತಾರಾಮ್ ಭಟ್ಕಳ ಮಾತನಾಡಿ, ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಅನ್ನುವಂತೆ ಕೃಷಿಯನ್ನು ಸರಿಯಾಗಿ ಸಮರ್ಪಕವಾಗಿ ಯೋಜಿಸಿದರೆ ಕೃಷಿ ಲಾಭದಾಯಕ ಉದ್ಯಮ. ನಮ್ಮ ಭಟ್ಕಳದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗುತ್ತಿದೆ. ಹಸಿದು ಹಲಸು ಉಂಡು ಮಾವು ಅನ್ನುವಂತೆ ಬಿದ್ದು ಹಾಳಾಗಿ ಹೋಗುತ್ತಿರುವ ಹಲಸನ್ನು ಒಂದು ಬ್ರ್ಯಾಂಡ್ ಆಗಿ ಮಾಡುವ ಕನಸು ಹೊತ್ತಿರುವ ನಮ್ಮ ಪಕ್ಕದ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಯಶಸ್ವಿಯಾಗಿರುವ ಅವರ ನೇತೃತ್ವದಲ್ಲಿ ಹಲಸಿನ ಮೇಳ ಮಾಡುತ್ತಿರುವುದು ತುಂಬಾ ಖುಷಿ ಕೊಟ್ಟಿದೆ ಎಂದು ಹೇಳಿದ್ರು. ಜಪತೋ ನಾಸ್ತಿ ಪಾತಕ ಮೌನೇನ ಕಲಹಂ ನಾಸ್ತಿ ನಾಸ್ತಿ ಜಾಗರತ ಭಯ. ಎಲ್ಲದರಲ್ಲೂ ಸೋಲ್ಬಹುದು, ಕೃಷಿಯಲ್ಲಿ ಸೋಲಿಲ್ಲ. ಯಾಕಂದ್ರೆ ನಾನೊಬ್ಬ ಕೃಷಿಕನಾಗಿ ಹೇಳ್ತಾ ಇದ್ದೀನಿ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಮತ್ತೊಬ್ಬರಿಗಾಗಿ ಬರಕಾಗಿಲ್ಲ. ನಾವು ಯಾರನ್ನೂ ಬರಕಾಯೋ ಪ್ರಶ್ನೆನೇ ಇಲ್ಲ. ನಮ್ಮ ನಾನು ರೈತ, 100% ರೈತನೇ. ಸಾವಯವ ಕೃಷಿ ಮಾಡ್ತಾ ಇದ್ದೇನೆ. ಇವತ್ತು ಗಣೇಶ್ ಶೆಟ್ಟಿ ಸರಿ ಎಲ್ಲೇ ಕೃಷಿ ಮೇಳ ಆದ್ರೂ ನಾವು ಹೋಗ್ತೇವೆ. ಒಂದು 50 ವರ್ಷ ಹಿಂದಿದ್ದೇವೆ ಅಂತ ಭಾವನೆ ಬರ್ತದೆ. ಅವರ ಆ ಸ್ಪೀಡು, ಅವರ ಆಕ್ಟಿವಿಟೀಸ್, ಅವ್ರದನ್ನ ನೋಡಿದ್ರೆ ನಾವು ಅವ್ರಿಗಿಂತ ಮುಂದೆ ಹೋಗ್ಬೇಕು ಲೆಕ್ಕದಲ್ಲಿ. ಯಾವಾಗ ಉತ್ತರ ಎತ್ತರ ಇರ್ತದೆ, ದಕ್ಷಿಣ ತಗ್ಗಿ ಮಾಡಬಹುದು. ಆ ಬ್ರಹ್ಮ ಅವರು ಅಂದ್ರೆ ನಮ್ಗೆ ಮಕ್ಕಳಿಂದ್ರೂ ಹಾಗೆ. ನನ್ನ ಎಜುಕೇಶನ್ ಆದದ್ದು ಗಂಡ ಕರ್ಸಲ್ಲಿ 72ರಲ್ಲಿ. ಅದ ನಂತರ ಅದನ್ನ ದಕ್ಷಿಣ ಕನ್ನಡದಲ್ಲಿ ಟಚ್ ಆಗಿ ಯಾಕೆ ನಾವು ಗೊತ್ತಿಲ್ಲ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ತಾ ಇದ್ದೇನೆ. ಸ್ಪಂದನಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್ ಮಾತನಾಡಿ, ಭಟ್ಕಳದಲ್ಲಿ ಇದು ಮೊದಲ ಬಾರಿಗೆ ನಡೆಯುತ್ತಿದೆ. 73 ಸ್ಟಾಲ್ಗಳು ಇರಲಿವೆ. ಇಂಡೋನೇಷ್ಯಾದಿಂದ ಬರುವಂತಹ ಚಂದ್ರ ಹಲಸು ಈ ಮೇಳದ ವಿಶೇಷವಾಗಿದೆ. ಅವಶ್ಯಕ ನರ್ಸರಿ ಗಿಡಗಳು ಸಹ ಸಿಗಲಿದೆ. ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲ ಆಗಲಿದೆ. ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ನಾವು ಖರೀದಿಸಬೇಕು. ಹಲಸಿನಿಂದ ವಿವಿಧ ಬಗೆಯ ಉತ್ಪನ್ನಗಳು ಲಭಿಸಿದೆ. ರಾಜ್ಯದ ವಿವಿಧ ಪ್ರದೇಶಗಳಿಂದ ಈ ಮೇಳಕ್ಕೆ ರೈತರು ತಮ್ಮ ಬೆಳೆಗಳನ್ನು ತೆಗೆದುಕೊಂಡು ಬರಲಿದ್ದಾರೆ ಎಂದ ಅವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಹೇಳಿದರು. ಒಂದು ಯೂಶುವಲಿ ಇದೊಂದು ಸಿಹಿ ಸುದ್ದಿ. ನಮಗೆ ಯೂಶುವಲಿ ರಾಜಕಾರಣಿಗಳು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಊರಿನ ನಾಗರಿಕರಿಗೆ ಇಲೆಕ್ಷನ್ಗಿಂತ ಮುಂಚೆ. ಬಟ್ ಅದು ಇಲೆಕ್ಷನ್ ಆದ್ಮೇಲೆ ಸಿಹಿ ಸುದ್ದಿಯೋ ಕಹಿ ಸುದ್ದಿಯೋ ಅದು ಜನರಿಗೆ ಗೊತ್ತಾಗ್ತದೆ. ಆದ್ರೆ ಇದಂತೂ ಪಕ್ಕಾ ಸಿಹಿ ಸುದ್ದಿ. ಯಾಕಂತ ಹೇಳಿದ್ರೆ ಇದು ಹಲಸು ಮೇಳ. ನೀವು ಯಾವುದೇ ಉತ್ಪನ್ನ ತಗೊಂಡ್ರು ಇದು ಬಾಯಿ ಸಿಹಿ ಆಗುವಂಥದ್ದು, ಕಹಿ ಆಗುವಂಥದ್ದು ಖಂಡಿತ ಅಲ್ಲ. ಸೊ ಹಾಗಾಗಿ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತೇವೆ. ಫಸ್ಟ್ ಟೈಮ್ ಇದು ಭಟ್ಕಳದಲ್ಲಿ ಆಗ್ತಾ ಇದೆ. ಇವರು ನಮ್ಮನ್ನ ಅಪ್ರೋಚ್ ಮಾಡಿದಾಗ, ನಮ್ಮ ಶಿವಾರ ನಾಯಕರಿಗೆ ಗಣೇಶ್ ಶೆಟ್ಟಿ ಅವರು ಅಪ್ರೋಚ್ ಮಾಡಿದಾಗ ಇಮಿಡಿಯೇಟ್ಲಿ ಅವ್ರು ಪಾಪ ಒಪ್ಕೊಂಡು ನಾವು ಮಾಡೋಣ ಈ ಕಾರ್ಯಕ್ರಮ. ಭಟ್ಕಳದಲ್ಲಿ ಮುಂಚೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಒಪ್ಕೊಂಡು. ಸೊ ನಮ್ಗೆ ಇದ್ರ ಬಗ್ಗೆ ಏನೂ ಅರಿವಿಲ್ಲ. ಆ ಟೈಮಲ್ಲಿ ಇದ್ರ ಬಗ್ಗೆ ಕಿಂಚಿತ್ತೂ ಗೊತ್ತಿಲ್ಲ. ಹಲಸು ಮೇಳ ಹೇಗಾಗ್ತದೆ, ಏನೇನು ಬರ್ತದೆ, ಎಷ್ಟು ಸ್ಟಾಲ್ ಬರ್ತದೆ, ಏನೂ ಗೊತ್ತಿಲ್ಲ. ಈಗ ಅವ್ರು ಹೇಳಿದಾಗ್ಲೇ ಗೊತ್ತಾಗಿದೆ. ಸುಮಾರು ಒಂದು 79 ಸ್ಟಾಲ್ಗಳು ಬರ್ತಾ ಇವೆ ಆ ಜಾಗದಲ್ಲಿ. ಮತ್ತೆ ಹಲಸಿನ ಹಣ್ಣಿನ ಬೇರೆ ಬೇರೆ ವೆರೈಟಿಗಳು ನಾವು ಇನ್ನುವರೆಗೂ ನೋಡದೆ ಇರುವಂತದ್ದು. ಚಂದ್ರ ಹಲಸು ಅನ್ನುವಂಥದ್ದು ಬಹಳ ಇಂಡೋನೇಷ್ಯಾದಿಂದ ಬರುವಂತಹ ಚಂದ್ರ ಅದ್ರದ್ದು ಫೋಟೋ ನೋಡಿದ್ರೆ ನಮ್ಗೆ ಬಾಯಿಗೆ ನೀರು ಬಂತು. ಸೊ ಅಷ್ಟು ಸುಂದರವಾಗಿದೆ. ಮತ್ತೆ ತಿನ್ಲಿಕ್ಕೆ ಕೂಡ ನಾವೀಗ ಟೇಸ್ಟ್ ಮಾಡ್ಬೇಕಷ್ಟೇ.
ಸೊ ಹಾಗಾಗಿ ಅಲ್ಲಿ ಅದ್ರದ್ದು ಪ್ರಾಡಕ್ಟ್ಗಳು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಕೂಡ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಇದ್ರ ಮೂಲಕ ನಾವು ಗಿಡಗಳು ಬರ್ತಿದೆ, ಗಿಡಗಳು ಬರ್ತವೆ. ನಮ್ಗೆ ಬೇಕಾದ್ರೆ ಮನೇಲಿ ಬೇಕಾದ್ರೆ ನಾವು ಆ ಗಿಡಗಳನ್ನು ಕೂಡ ತಂದು ನೆಡಬಹುದು. ಬೀಜ ಬರುತ್ತೆ, ಬೇಕಾದ್ರೆ ನಾವು ಬೇರೆಯವ್ರಿಗೆ ಕೊಟ್ಟು ಸಪೋರ್ಟ್ ಮಾಡಬಹುದು, ಅಥವಾ ಕೃಷಿಕರಿಗೆ ಕೊಟ್ಟರು ಅವರು ನೆಟ್ಟಿ ಅದನ್ನ ಗಿಡ ದೊಡ್ಡದು ಮಾಡಿ ಅದನ್ನು ಕೂಡ ವ್ಯಾಪಾರ ಮಾಡಬಹುದು. ಈ ಸಂದರ್ಭದಲ್ಲಿ ಶಾಂತಾರಾಮ್ ಭಟ್ಕಳ, ಕೃಷಿ ಮುಖಂಡ ಶ್ರೀಧರ್ ಹೆಬ್ಬಾರ್, ಸಮಾಜ ಸೇವಕ ನಜೀರ್ ಕಾಸಿಂಜಿ, ಸ್ಪಂದನಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಭವಾನಿ ಶಂಕರ್ ನಾಯ್ಕ್, ಪಾಂಡು ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.